Good morning to everyone. Myself, Dr. Saraswati H. Bamna, Assistant Professor and HOD, Department of Economics, RTS Degree College, Ranebennur. ಕಳೆದ ಕ್ಲಾಸಲ್ಲಿ ಈ BCom ಥರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವರ್ಷನ್ನಲ್ಲಿ ಒಂದು PPTಯನ್ನು ಕಳಿಸಲಾಗಿದೆ. ಅದೇ ಸೇಮ್ ವರ್ಷನ್ ಇವತ್ತಿನ ಕ್ಲಾಸಲ್ಲಿ ಕನ್ನಡದಲ್ಲಿ ಫಸ್ಟ್ ಯೂನಿಟು ಫಸ್ಟ್ ಚಾಪ್ಟರಲ್ಲಿ ಹಣದ ಕಾರ್ಯಗಳು ಅಂತೇಳಿ ಬರ್ತದೆ. ಅದರಲ್ಲಿ ಫಸ್ಟು ಹಣ ಅಂದರೇನು, ವಾಟ್ ಡು ಯು ಮೀನ್ ಬೈ ಮನಿ. ಈ ಮನಿ ಅನ್ನುವಂಥದ್ದು ಮಾನವನ ಹಲವು ಅದ್ಭುತ ಸಂಶೋಧನೆಗಳಲ್ಲಿ ಹಣವು ಅದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಸ್ತು. ಆಧುನಿಕ ಕ್ರಿಯಾಶೀಲತೆಯಲ್ಲಿ ಜಗತ್ತಿನಲ್ಲಿ ಹಣಕ್ಕೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪಾತ್ರ ಅದ. ಈಗ ಹಣದ ಸಹಾಯವಿಲ್ಲದೇ ಯಾವ ಕಾರ್ಯದ ನೆರವೇರಿಕೆಯನ್ನು ಕೂಡ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಂದಿನ ಸಮಾಜದಾಗ ಹಣವು ಅಸ್ತಿತ್ವದಲ್ಲಿ ಇರದಿದ್ರ ಏನಾಗ್ತಿತ್ತು ಅನ್ನುವಂಥ ಒಂದು ಜಟಿಲವಾಗಿರ್ತಕ್ಕಂಥ ಒಂದು ಕೌತುಕದ ಒಂದು ಪ್ರಶ್ನೆ ಆಗಿರ್ತದೆ. ಪ್ರಾಚೀನ ಕಾಲದಲ್ಲಿ ಹಣವು ಚಲಾವಣೆಯಲ್ಲಿರಲಿಲ್ಲ, ವಿನಿಮಯ ಅಸ್ತಿತ್ವದಲ್ಲಿದ್ದರಿಂದ ಹಣದ ಅವಶ್ಯಕತೆ ಇರಲಿಲ್ಲ. ಆಗ ಜನಸಂಖ್ಯೆ ಏನು ಮಾಡ್ತಾ ಇತ್ತು ಅಂದ್ರೆ, ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದು ಮಾನವನ ಬಯಕೆಗಳು ಏನಾಗಿದ್ದವು, ವಾಂಟ್ಸ್ ಅನ್ನುವಂಥವು ಅವು ಪರಿಮಿತವಾಗಿದ್ದವು, ಅಲ್ಲದೆ ಅವು ಸರಳವಾಗಿದ್ದವು. ಜನರು ತಮಗೇನು ಅಗತ್ಯ ಇರ್ತದಲ್ಲ ಅಂತ ಎಲ್ಲ ವಸ್ತುಗಳನ್ನು ತಾವೇ ಉತ್ಪಾದಿಸಿಕೊಳ್ತಿದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ಅವಲಂಬನೆ, ಹಣದ ಮೇಲೆ ಇರ್ತಕ್ಕಂಥ ಒಂದು ಅವಲಂಬನೆ ಇರಲಿಲ್ಲ. ನಂತರ ಸ್ವಾವಲಂಬನೆ ಏನಾಗ್ತಾ ಇತ್ತುಪ್ಪ ಅಂತಂದ್ರೆ, ಇಲ್ಲಿ ಪ್ರಾಚೀನ ಕಾಲದಿಂದ ಜನಜೀವನದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಆಗಿತ್ತು. ಅಂದ್ರೆ ಇಲ್ಲಿ ಪ್ರತಿಯೊಂದು ಕುಟುಂಬ ಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾವಲಂಬಿಯಾಗಿರೋದ್ರಿಂದಾಗಿ ವಿನಿಮಯದ ಅಗತ್ಯವೇ ಉದ್ಭವಿಸ್ತಿರ್ಲಿಲ್ಲ ಅಂತೇಳಿ ಹೇಳ್ಬೋದು. ಆಗ ಹಣರಹಿತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಆದ್ರೆ ದಿನಗಳು ಕಳೆದಂತೆ ಜನಸಂಖ್ಯೆ ಬೆಳವಣಿಗೆ, ಬೇಡಿಕೆ ಹೆಚ್ಚಳ, ಅಭಿರುಚಿಗಳ ಒಂದು ವೈವಿಧ್ಯ, ಉದ್ಯೋಗದ ಒಂದು ವಿಶಿಷ್ಟತೆ, ಜೀವನದ ಒಂದು ವಿಧಾನತೆ, ಸಂಕೀರ್ಣತೆ ಇವೆಲ್ಲವುಗಳ ಪರಿಣಾಮವಾಗಿ ತಮಗೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನು ಪಡಿಲಿಕ್ಕೆ ಜನರು ಬೇರೆಯವರನ್ನ ಅವಲಂಬಿಸಬೇಕಾಯ್ತು. ಅಂದ್ರೆ ಇಲ್ಲಿ ಆ ವಿನಿಮಯಕ್ಕೆ, ಅಂದ್ರೆ ವಸ್ತುಗಳ ಒಂದು ವಿನಿಮಯಕ್ಕೆ ಇಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಒಂದು ಉಪಕರಣ ಅತಿ ಅಗತ್ಯವಾಗಿತ್ತು. ಇಂಥ ಒಂದು ಸಂದರ್ಭಗಳಲ್ಲಿ ಈ ಉಪಕರಣದ ಅವಶ್ಯಕತೆ ಹಣದ ಒಂದು ಸಂಶೋಧನೆಗೆ ದಾರಿ ಮಾಡಿಕೊಡ್ತು ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಈಗ ಆನ್ ಔಟ್ಲೈನ್ ಆಫ್ ಮನಿ ಅಂದ್ರೆ ಈ ಹಣದ ಒಂದು ಸ್ಥೂಲವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ನಾವು ನೋಡೋದಾದ್ರೆ, ಆನ್ ಔಟ್ಲೈನ್ ಆಫ್ ಮನಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ಪ್ರೊಫೆಸರ್ ಜಿಯಾಫ್ರೆ ಕ್ರೋಥರ್ ಅವರು ಹೇಳುವಂತೆ, ಈ ಹಣವು ಮಾನವನ ಮೂಲಭೂತ ಸಂಶೋಧನೆಗಳಲ್ಲಿ ಒಂದಾಗ್ಯದ. ಪ್ರತಿಯೊಂದು ವಿಷಯನೂ ಕೂಡ ತನ್ನದೇ ಆದಂಥ ಒಂದು ಮೂಲಭೂತ ಸಂಶೋಧನೆಯನ್ನು ಹೊಂದ್ಯದ. ಅದು ಯಂತ್ರಶಾಸ್ತ್ರದಲ್ಲಿ ಚಕ್ರ, ವಿಜ್ಞಾನದಲ್ಲಿ ಬೆಂಕಿ, ರಾಜಕೀಯ ಶಾಸ್ತ್ರದಲ್ಲಿ ಮತ, ಅದೇ ರೀತಿ ಅರ್ಥಶಾಸ್ತ್ರದಲ್ಲಿ ಮಾನವನ ಸಂಪೂರ್ಣ ಸಾಮಾಜಿಕ ಅಸ್ತಿತ್ವದಲ್ಲಿರ್ತಕ್ಕಂಥ ಹಣವು ಅತಿ ಅಗತ್ಯ ಅನ್ನುವಂಥದ್ದು ಸಂಶೋಧನೆಯಾಗಿದ್ದು, ಉಳಿದ ಪ್ರತಿಯೊಂದು ಸಂಗತಿಯು ಹಣವನ್ನು ಅವಲಂಬಿಸಿದ ಅಂತೇಳಿ ಹೇಳ್ಬೋದು. ಅದೇ ರೀತಿ ಹಣ ಅಂತಂದ್ರೆ ಇಲ್ಲಿ ಆಂಗ್ಲ ಭಾಷೆಯ ಮನಿ ಅನ್ನುವಂಥ ಪದದ ಅರ್ಥ ಆಗ್ಯದ. ಮನಿ ಎಂಬುದು ಮಾನೆಟಾ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿರತಕ್ಕಂಥದ್ದು. ಮೊನೆಟಾ ಅನ್ನುವಂಥದ್ದು ಏನದಲ್ರಿ, ಇದು
ರೋಮನ್ ದೇವತೆಯಾದ ಜೂನೋಗಿರ್ತಕ್ಕಂಥ ಇನ್ನೊಂದು ಹೆಸರು ಮನೆಟ ಅನ್ನುವಂಥ ದೇವಸ್ಥಾನದಲ್ಲಿ ಹಣವನ್ನು ಮುದ್ರಿಸ್ತಾ ಇದ್ರು. ಹಾಗಾಗಿ ಮನಿ ಎಂಬ ಒಂದು ಪದ ಉದ್ಭವಿಸ್ಯದ, ಅರ್ಭಟಿಸಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಡೆಫಿನೇಷನ್ಸ್ ಆಫ್ ಮನಿ, ಹಣದ ವ್ಯಾಖ್ಯೆಗಳು. ಮೊದಲನೇದಾಗಿ D.H. ರಾಬರ್ಟ್ಸನ್ ರವರ ಅಭಿಪ್ರಾಯದಲ್ಲಿ ಸರಕುಗಳಿಗೆ ಪಾವತಿಯಾಗಿ ಮತ್ತು ಇತರ ಎಲ್ಲ ರೀತಿಯ ವ್ಯವಹಾರಗಳ ಒಂದು ನಿರ್ವಹಣೆಯಲ್ಲಿ ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಗುವ ವಸ್ತುವೇ ಇಲ್ಲಿ ಹಣ ಅಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟು ಸೆಲಿಗ್ಮನ್ ಅವ್ರ ಪ್ರಕಾರ ಯಾವ ವಸ್ತು ಸಾರ್ವತ್ರಿಕ ಸ್ವೀಕೃತ ಗುಣವನ್ನು ಹೊಂದಿರ್ತದಲ್ಲ ಅದಕ್ಕನೇ ನಾವು ಇಲ್ಲಿ ಹಣ ಅಂತೇಳಿ ಕರೆಯಲಾಗ್ತದ ಅಂತೇಳಿ ಹೇಳ್ಬೋದ್ರಿ. ಅಂದ್ರೆ ಇಲ್ಲಿ ಈ ಬ್ಯಾಟರ್ ಸಿಸ್ಟಮ್ ಅಂತ ಕರಿತೇವೆ. ಬ್ಯಾಟರ್ ಸಿಸ್ಟಮ್ ಅಂದ್ರೆ ಕನ್ನಡದಲ್ಲಿ ಸಾಟಿ ಪದ್ಧತಿ. ಅಂದ್ರೆ ಇಲ್ಲಿ ಈ ಸಾಟಿ ಪದ್ಧತಿ ಅಂದ್ರ ಆದಿ ಕಾಲದಲ್ಲಿ ಮಾನವನ ಬಯಕೆಗಳು ಮಿತವಾಗಿದ್ದು ಆರ್ಥಿಕ ಜೀವನ ಸ್ವಯಂ ಪರಿಪೂರ್ಣವಾಗಿತ್ತು. ಹಾಗಾಗಿ ಅಲ್ಲಿ ವಸ್ತುಗಳ ವಿನಿಮಯದ ಅವಶ್ಯಕತೆ ಇಲ್ಲವಾದುದರಿಂದ ಹಣದ ಉಗಮಕ್ಕೆ ಆಧಾರವೇ ದೊರೆಯದಿದ್ದದ್ದು ಏನೂ ಆಶ್ಚರ್ಯ ಇಲ್ಲ ಅಂತೇಳಿ ಹೇಳ್ಬೋದು. ಅದೇ ರೀತಿ ಬ್ಯಾಟರ್ ಸಿಸ್ಟಮ್ ಅಂದ್ರ ಹಣದ ಸಹಾಯವಿಲ್ಲದೇ ಇಲ್ಲಿ ವಸ್ತುಗಳನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಗೆ ಸಾಟಿ ಪದ್ಧತಿ ಅಂತೇಳಿ ಕರೆಯಲಾಗ್ತದ. ಈ ಬ್ಯಾಟರ್ ಅಂದ್ರೆ ಇಲ್ಲಿ ಸಾಟಿ ಪದ್ಧತಿಯ ದೋಷಗಳು ಅಂತೇಳಿ ಹೇಳ್ಬೋದು. ಅಂದ್ರೆ ಡಿಫೆಕ್ಟ್ಸ್ ಆಫ್ ಬ್ಯಾಟರ್ ಸಿಸ್ಟಮ್. ಮೊದಲನೇದಾಗಿ ಬಯಕೆಗಳೇನು ಇರ್ತಾವು ಅಂದ್ರೆ ವಾಂಟ್ಸ್ ದ್ವಿಮುಖ ಹೊಂದಾಣಿಕೆಯ ಅಭಾವವನ್ನು ಹೊಂದಿರ್ತದ ಅನ್ನುವಂಥದ್ದು. ಎರಡನೇದು ಡಿಫಿಕಲ್ಟೀಸ್ ಆಫ್ ಸಬ್ ಡಿವಿಷನ್ಸ್ ಆಫ್ ಗೂಡ್ಸ್ ಅನ್ನುವಂಥದ್ದು. ಎರಡನೇದು ಅಂದ್ರೆ ವಸ್ತುಗಳ ವಿಭಜನೆಯ ತೊಂದರೆ ಅನ್ನುವಂಥದ್ದು. ಮೂರನೇದಾಗಿ ಮೌಲ್ಯಮಾಪನದ ಸಾಧನದ ಕೊರತೆ ಅನ್ನುವಂಥದ್ದು. ಲ್ಯಾಕ್ ಆಫ್ ಕಾಮನ್ ಮೆಜರ್ಸ್ ಆಫ್ ವ್ಯಾಲ್ಯೂ ಅನ್ನುವಂಥದ್ದು ಮೂರನೇದು. ಇನ್ನು ನಾಲ್ಕನೇದಾಗಿ ಡಿಫಿಕಲ್ಟಿ ಇನ್ ದಿ ಮೆಜರ್ಮೆಂಟ್ಸ್ ಆಫ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಅನ್ನು, ಸೇವೆಗಳ ಒಂದು ಮೌಲ್ಯಮಾಪನದ ತೊಂದರೆ ಅನ್ನುವಂಥದ್ದು. ಐದನೇದಾಗಿ ಸಂಪತ್ತಿನ ಶೇಖರಣೆಯ ತೊಂದರೆ, ಡಿಫಿಕಲ್ಟೀಸ್ ಆಫ್ ಸ್ಟ್ರಾಂಗ್ ವೆಲ್ತ್ ಅನ್ನುವಂಥದ್ದು. ಆರನೇದಾಗಿ ಸಾಲ ವ್ಯವಹಾರಗಳಲ್ಲಿ ಅನಾನುಕೂಲತೆ, ಡಿಫಿಕಲ್ಟಿ ಇನ್ ದಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸು ಅನ್ನುವಂಥದ್ದು. ಏಳನೇದಾಗಿ ಸಾಗಣೆಯ ತೊಂದರೆ, ಡಿಫಿಕಲ್ಟಿ ಆಫ್ ಟ್ರಾನ್ಸ್ಪೋರ್ಟಿಂಗ್. ಈ ರೀತಿ ಈ ಬ್ಯಾಟರ್ ಸಿಸ್ಟಮನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಇವ್ಯಾಲ್ಯೂಯೇಷನ್ಸ್ ಆಫ್ ಮನಿ, ಹಣದ ವಿಕಾಸ ಅಥವಾ ಹಣದ ಹುಟ್ಟು ಬೆಳವಣಿಗೆ ಅನ್ನುವಂಥದ್ದು. ಇಲ್ಲಿ ಈ ಹಣದ ವಿಕಾಸ ಚರಿತ್ರೆ ಬಹಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ವಿಷಯ ಆಗ್ಯದ. ಆಧುನಿಕ ಒಂದು ದಿನಗಳಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಹಣ ವಿಕಾಸದ ಅನೇಕ ಹಂತಗಳನ್ನು ದಾಟಿ ಬಂದ್ಯದ. ಈ ಸಾಟಿ ಪದ್ಧತಿಯ ಡಿಫೆಕ್ಟ್ಸ್ಗಳನ್ನು, ನ್ಯೂನ್ಯತೆಗಳನ್ನು ಹೊರತರಲಿಕ್ಕೆ ಕಂಡು ಹಿಡಿದಂಥ ಒಂದು ಹಣವು ಈಗಿನ ಒಂದು ಕಾಗದದ ಹಣದ ರೂಪದಲ್ಲಾಗಲಿ ಅಥವಾ ಬ್ಯಾಂಕ್ ಹಣದ ರೂಪದಲ್ಲಾಗಲಿ ಇರಲಿಲ್ಲ. ಈ ಹಣವನ್ನು ಬಳಸಿರ್ತಕ್ಕಂಥ ವಸ್ತುಗಳನ್ನು ನಾವಿಲ್ಲಿ ವಿವರಿಸ್ಬೋದು. ಫಸ್ಟ್ ಒನ್ನು ವಸ್ತು ಹಣ, ಕಮಾಡಿಟಿ ಮನಿ. ಈ ವಸ್ತು ಹಣ ಅಂತಂದ್ರೆ ಇಲ್ಲಿ ಪ್ರಾರಂಭದಾಗ ಪ್ರಾಣಿಗಳು ಮತ್ತು ವಸ್ತುಗಳನ್ನು ಹಣವಾಗಿ ಬಳಸಲಾಗ್ತಾ ಇತ್ತು. ಇನ್ನೆರಡನೇದಾಗಿ ಮೆಟಾಲಿಕ್ ಮನಿ, ಲೋಹದ ಹಣ. ನಾಗರಿಕತೆ ಬೆಳವಣಿಗೆ ಮತ್ತು ಆರ್ಥಿಕ ಜೀವನದ ಒಂದು ವಿಕಾಸದೊಂದಿಗೆ ಲೋಹದ ಹಣ ಬಳಕೆಗೆ ಬಂತು ಅಂತೇಳಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಚಿನ್ನ, ಬೆಳ್ಳಿ, ತಾಮ್ರ ಇನ್ನು ಬೇರೆ ಬೇರೆ ಲೋಹಗಳನ್ನು, ಚೂರುಗಳನ್ನು ವಿನಿಮಯದ ಮಾಧ್ಯಮಗಳನ್ನಾಗಿ ಉಪಯೋಗಿಸಲಾಗ್ತದ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಮೂರನೇದಾಗಿ ಕಾಗದದ ಹಣ.
ಪೇಪರ್ ಮನಿ ಅನ್ನುವುದು. ಅಮೂಲ್ಯ ಲೋಹಗಳ ನಾಣ್ಯಗಳನ್ನು ವ್ಯಾಪಾರ ಮತ್ತು ವ್ಯವಹಾರಕ್ಕಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯುವುದು ಬಹಳಷ್ಟು ಅಪಾಯಕಾರಿಯಾಗಿತ್ತು. ಅಲ್ಲದೇ ಇವು ಬಹಳ ತೂಕವಾಗಿದ್ದರಿಂದ ಇವುಗಳನ್ನು ಸಾಗಿಸೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಈ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಲೋಹದ ಹಣಕ್ಕೆ ಪ್ರತಿಯಾದ ಒಂದು ಪದ್ಧತಿಯ ವಿಕಾಸ ಅತಿ ಅಗತ್ಯವಾಗಿತ್ತು ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಉದ್ದರಿ ಹಣ ಅಂದ್ರೆ ಕ್ರೆಡಿಟ್ ಮನಿ. ಉದ್ರಿ ಹಣ ಅಂತಂದ್ರೆ ಇಲ್ಲಿ ಉದ್ದರಿ ಹಣದ ವಿಕಾಸದಲ್ಲಿ ಅತ್ಯಂತ ಇತ್ತೀಚಿನ ಹಂತವಾಗ್ಯದ. ಇದಕ್ಕೆ ಬ್ಯಾಂಕು ಹಣ ಅಂತೇಳಿ ಕೂಡ ಕರೆಯಲಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಚೆಕ್ಗಳಾಗಿರ್ಬೋದು ಅಥವಾ ಹುಂಡಿಗಳಾಗಿರ್ಬೋದು, ಬ್ಯಾಂಕ್ ಹಣ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೂಪ ಆಗ್ಯಾವು ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಡಿಫರೆನ್ಸ್ ಫಾರ್ಮ್ಸ್ ಆಫ್ ಮನಿ. ಆಧುನಿಕ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಹಣ ಪ್ರಮುಖವಾಗಿ 2 ರೂಪಗಳನ್ನು ಹೊಂದ್ಯದ. ಅವು ಒಂದನೇದು ಸಾಮಾನ್ಯ ಹಣ, ಎರಡನೇದು ಬ್ಯಾಂಕ್ ಹಣ ಅಂತೇಳಿ 2 ರೀತಿಯ ಹಣಗಳನ್ನ ಪ್ರಭೇದಗಳನ್ನು ಪಡೆದದ. ಫಸ್ಟು ಸಾಮಾನ್ಯ ಹಣ, ಕಾಮನ್ ಮನಿ. ಸಾಮಾನ್ಯ ಹಣ ಅಂತಂದ್ರೆ ಇಲ್ಲಿ ಅದರ ಅರ್ಥ ನಾವು ನೋಡುವುದಾದ್ರ ಕಾಗದದ ನೋಟುಗಳನ್ನ ಮತ್ತು ಲೋಹದ ನಾಣ್ಯಗಳಿಗೆ ಸಾಮಾನ್ಯ ಹಣ ಎಂದು ಕರೆಯುತ್ತಾರೆ. ಇದು ಸಾರ್ವತ್ರಿಕವಾಗಿ ಬಳಕೆಯಲ್ಲಿದ್ದು ಎಲ್ಲರಿಂದಲೂ ಕೂಡ ಇದೇನಾಗ್ಯದಪ್ಪ ಅಂತಂದ್ರ ಮಾನ್ಯತೆಯನ್ನ ಪಡೆದಿರೋದ್ರಿಂದ ಇದನ್ನ ಸಾಮಾನ್ಯ ಹಣ ಅಂತೇಳಿ ಕರೆಯಲಾಗ್ತದೆ. ಈ ಹಣವನ್ನ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಬ್ಯಾಂಕ್ ಆಗಿರ್ಬೋದು ಕಾಯ್ದೆಬದ್ಧವಾಗಿ ಚಲಾವಣೆಗೆ ತಂದಿರ್ತದ. ಇದು ಎಲ್ಲಾ ರೀತಿಯ ವ್ಯವಹಾರಗಳಲ್ಲಿಯೂ ಕೂಡ ಸಾಮಾನ್ಯ ಹಣವನ್ನ ಬಳಸಲಾಗ್ತದ ಅಂತೇಳಿ ಹೇಳ್ಬೋದು. ನಂತರ ಇದು ಕಾಯ್ದೆಬದ್ಧ ಹಣ, ಲೀಗಲ್ ಟೆಂಡರ್ ಮನಿ ಅಂತೇಳಿ ಕೂಡ ಕರೆಯಲಾಗ್ತದೆ. ಈ ಕಾಯ್ದೆಬದ್ಧ ಹಣ 2 ಪ್ರಕಾರಗಳನ್ನ ಪಡ್ಕೊಂಡದ. ಅವುಗಳಲ್ಲಿ ಒಂದನೇದು ಮಿತ ಕಾಯ್ದೆ ಹಣ, ಲಿಮಿಟೆಡ್ ಲೀಗಲ್ ಟೆಂಡರ್ ಮನಿ. ಮಿತ ಕಾಯ್ದೆ ಹಣ ಅಂದರೆ ಇಲ್ಲಿ ಯಾವುದೇ ವ್ಯವಹಾರದಲ್ಲಿ ಒಂದು ಮಿತಿಯಾದ ಮಟ್ಟದವರೆಗೆ ಮಾತ್ರ ಪಾವತಿ ಮಾಡಲಿಕ್ಕೆ ಬಳಸಬಹುದಾದಂಥ ಹಣಕ್ಕೆ ಮಿತ ಕಾಯ್ದೆ ಹಣ ಎಂದು ಕರೆಯುತ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಂಪೂರ್ಣವಾಗಿ 5, 10, 20, 25 ಅಥವಾ 50 ಪೈಸೆಗಳಂತ ಒಂದು ನಾಣ್ಯಗಳಲ್ಲಿ ಪಾವತಿ ಮಾಡಿದ್ರೆ ಅವುಗಳನ್ನು ಸ್ವೀಕರಿಸಲಿಕ್ಕೆ ಒಪ್ಪದಿರಬಹುದು ಅನ್ನುವಂಥದ್ದು. ಅದೇ ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಮನಿ, ಎರಡನೇ ಅಮಿತ ಕಾಯ್ದೆ ಹಣ. ಅಮಿತ ಕಾಯ್ದೆ ಹಣ ಅಂದ್ರೆ ಇಲ್ಲಿ ಮೇಲಿನ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಯಾವ ಪ್ರಮಾಣಕ್ಕೆ ಬೇಕಾದರೂ ಪಾವತಿ ಮಾಡಬಹುದಾದಂಥ ಹಣವನ್ನ ಅಮಿತ ಕಾಯ್ದೆ ಹಣ ಎಂದು ಕರೆಯುತ್ತಾರೆ. ಈಗ ಉದಾಹರಣೆಗೆ ಇಡಬೇಕು ಅಂತಂದ್ರೆ ಇಲ್ಲಿ 1 ರೂಪಾಯಿ ನಾಣ್ಯಗಳು, 2 ರೂಪಾಯಿಯ ನಾಣ್ಯಗಳು ಮತ್ತು ಎಲ್ಲ ಮೌಲ್ಯದ ನೋಟುಗಳನ್ನು ಪ್ರತ್ಯೇಕವಾಗಿ ಲಕ್ಷ ರೂಪಾಯಿಯ ಸಂದಾಯಗಳಲ್ಲಿ ಬೇಕಾದರೂ ಕೂಡ ನಾವು ಉಪಯೋಗಿಸಬಹುದಾಗ್ಯದ. ಅವುಗಳನ್ನು ಯಾರೂ ತಿರಸ್ಕರಿಸುವಂತಿಲ್ಲ. ಅವುಗಳ ಒಂದು ಮಾನ್ಯತೆಗೆ ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ ಮಿತಿ ಇಲ್ಲದಿರುವುದರಿಂದ ಅವುಗಳನ್ನು ಅಮಿತ ಕಾಯ್ದೆ ಹಣವಾಗಿರ್ತದ ಅಂತೇಳಿ ಹೇಳ್ಬೋದು. ಅವುಗಳನ್ನು ತಯಾರಿಸಲಿಕ್ಕೆ ಬಳಸಿರ್ತಕ್ಕಂಥ ಒಂದು ಲೋಹದ ಮೌಲ್ಯದ ಆಧಾರದ ಮೇಗ ನಾಣ್ಯಗಳನ್ನ ಇನ್ನೂ 2 ಭಾಗಗಳನ್ನಾಗಿ ವಿಂಗಡಿಸಲಾಗ್ಯದ. ಅದರಲ್ಲಿ ಫಸ್ಟ್ ಒನ್ ಸಂಪೂರ್ಣ ಬೆಲೆಯ ನಾಣ್ಯ, ಫುಲ್ ಬಾಡಿಡ್ ಕಾಯಿನ್. ನಾಣ್ಯವನ್ನು ತಯಾರಿಸಲು ಉಪಯೋಗಿಸ್ತಿರ್ತಕ್ಕಂಥ ಲೋಹದ ಮೌಲ್ಯವು ನಾಣ್ಯದ ಮುಖಬೆಲೆಗೆ ಸಮನಾಗಿದ್ರ ಅದನ್ನ ಸಂಪೂರ್ಣ ಬೆಲೆಯ ನಾಣ್ಯ ಎಂದು ಕರೆಯುತ್ತಾರೆ. ಇನ್ನು ಎರಡನೇದಾಗಿ ಟೋಕನ್ ಕಾಯಿನ್, ಸಾಂಕೇತಿಕ ನಾಣ್ಯ. ಈ ಸಾಂಕೇತಿಕ ನಾಣ್ಯ ಎಂದರೇನು ಅಂತೇಳಿ 2 ಮಾರ್ಕ್ಸ್ ಕೇಳಲಾಗ್ತದೆ. ನಾಣ್ಯದ ಮೌಖಿಕ ಮೌಲ್ಯವು ಅದರ ಅಂತರ್ಗತ ಮೌಲ್ಯಕ್ಕಿಂತ ಅಂದ್ರೆ ಅದನ್ನು ತಯಾರಿಸಲು ಉಪಯೋಗಿಸಿರ್ತಕ್ಕಂಥ ಲೋಹದ ಮೌಲ್ಯಕ್ಕಿಂತ ಹೆಚ್ಚಿದ್ರ ಅದನ್ನು ಸಾಂಕೇತಿಕ ನಾಣ್ಯ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಈ ಕಾಗದದ ಹಣವನ್ನ ಮುಖ್ಯವಾಗಿ 3 ವಿಧಗಳನ್ನ ಹೊಂದಿರ್ತದ ಅಂತೇಳಿ ಹೇಳ್ಬೋದು.
ಒಂದನೇದಾಗಿ ಪರಿವರ್ತನೀಯ ಕಾಗದದ ಹಣ, ಎರಡನೇದಾಗಿ ಅಪರಿವರ್ತನೀಯ ಕಾಗದದ ಹಣ, ಮೂರನೇದಾಗಿ ಪ್ರಾತಿನಿಧಿಕ ಹಣ ಅಂತೇಳಿ 3 ರೀತಿಯಲ್ಲಿ ವಿಧಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಫಸ್ಟ್ ಒನ್ನು ಕನ್ವರ್ಟೇಬಲ್ ಪೇಪರ್ ಮನಿ, ಪರಿವರ್ತನೀಯ ಕಾಗದದ ಹಣ. ಚಿನ್ನ ಅಥವಾ ಇತರೆ ಪ್ರಧಾನ ಹಣಕ್ಕೆ ಪರಿವರ್ತಿಸಬಹುದಾದ ಕಾಗದ ಹಣಕ್ಕೆ ಪರಿವರ್ತನೀಯ ಕಾಗದದ ಹಣ ಎಂದು ಕರೆಯುತ್ತಾರೆ. ಇನ್ನೆರಡನೇದಾಗಿ ಇನ್ಕನ್ವರ್ಟೇಬಲ್ ಪೇಪರ್ ಮನಿ ಅಂದ್ರೆ ಅಪರಿವರ್ತನೀಯ ಕಾಗದದ ಹಣ. ಚಿನ್ನ ಅಥವಾ ಇತರೆ ಪ್ರಧಾನ ಹಣಕ್ಕೆ ಪರಿವರ್ತಿಸಲಾಗದ ಕಾಗದದ ಹಣವು ಅಪರಿವರ್ತನೀಯ ಕಾಗದದ ಹಣವಾಗಿರ್ತದೆ. ಇಂತಹ ಒಂದು ಕಾಗದದ ಹಣವನ್ನ ಸರ್ಕಾರದ ಆಜ್ಞೆ ಮೇರೆಗೆ ಸ್ವೀಕರಿಸಲಾಗ್ತದ. ಆದ್ರಿಂದ ಇದಕ್ಕೆ ನಿಯೋಜಿತ ಹಣ ಅಂತೇಳಿ ಕರೆಯಲಾಗ್ತದ. ನೆಕ್ಸ್ಟ್ ಮೂರನೇದಾಗಿ ರಿಪ್ರೆಸೆಂಟೇಟಿವ್ ಮನಿ, ಪ್ರಾತಿನಿಧಿಕ ಹಣ. 100% ಲೋಹಗಳ ನಿಧಿಯನ್ನ ಬೆಂಬಲವಾಗಿರಿಸಿಕೊಂಡು ಚಲಾವಣೆಗೆ ತರ್ತಕ್ಕಂಥ ಕಾಗದದ ಹಣವನ್ನ ಪ್ರಾತಿನಿಧಿಕ ಹಣ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಬ್ಯಾಂಕ್ ಮನಿ, ಬ್ಯಾಂಕು ಹಣ. ಬ್ಯಾಂಕು ಹಣ ಅಂತಂದ್ರೆ ಇಲ್ಲಿ ಬ್ಯಾಂಕಿನಲ್ಲಿ ಇಟ್ಟಿರ್ತಕ್ಕಂಥ ಠೇವಣಿ ಹಣ ಮತ್ತು ಆ ಠೇವಣಿಯನ್ನ ಅಥವಾ ಆ ಹಣವನ್ನ ತೆಗೆದುಕೊಳ್ಬೇಕಾದ್ರ ಅಥವಾ ಅದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಒಂದು ಸಾಧನಗಳಾಗಿರ್ತಕ್ಕಂಥ ಚೆಕ್ಗಳು, ಚೆಕ್ಸ್, ಬೇಡಿಕೆ, ಉಂಡಿ ಅಥವಾ ಡ್ರಾಫ್ಟ್ಸ್ ಮುಂತಾದವುಗಳಿಗೆ ಇಲ್ಲಿ ನಾವು ಬ್ಯಾಂಕ್ ಹಣ ಅಂತೇಳಿ ಕರೆಯಲಾಗ್ತದೆ. ಈಗ ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಹಣದಂತೆಯೇ ಬ್ಯಾಂಕ್ ಹಣವನ್ನು ಕೂಡ ನಾವು ಒಪ್ಪಿಕೊಳ್ಳಲೇಬೇಕು. ಅಂದ್ರೆ ಇದು ಕಡ್ಡಾಯವಾಗಿರೋದಿಲ್ಲ. ಅಂದ್ರೆ ಯಾವುದೇ ಒಂದು ವ್ಯವಹಾರದಲ್ಲಿ ಚೆಕ್ ಅಥವಾ ಬೇಡಿಕೆ ಹುಂಡಿಯನ್ನ ಪಡಿಲಿಕ್ಕೆ ನಿರಾಕರಿಸಬಹುದು. ಅಂತ ಒಂದು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೇವಿ ಅಂದ್ರೆ ನಗದು ಹಣವನ್ನೇ ನಾವು ಸಂದಾಯ ಮಾಡಬೇಕಾಗ್ತದ. ಹಂಗಾಗಿ ಬ್ಯಾಂಕ್ ಹಣವನ್ನ ಐಚ್ಛಿಕ ಹಣ ಅಂದ್ರೆ ಆಪ್ಷನಲ್ ಮನಿ ಅಂತೇಳಿ ಸಂಬೋಧಿಸಲಾಗ್ತದ. ಯಾಕಂದ್ರೆ ಇಲ್ಲಿ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಬ್ಯಾಂಕ್ ಹಣವನ್ನ ನಾವಿಲ್ಲಿ ಒಪ್ಪಿಕೊಳ್ಬಹುದು ಅಥವಾ ತಿರಸ್ಕರಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಈ ಬ್ಯಾಂಕ್ ಹಣಗಳಲ್ಲಿ ಪ್ರತಿರೂಪದ ಹಣದ ಸಾಧನಗಳನ್ನ ಸಂಕ್ಷಿಪ್ತವಾಗಿ ನಾವು ನೋಡ್ಬೋದು. ಫಸ್ಟ್ ಬಿಲ್ ಆಫ್ ಎಕ್ಸ್ಚೇಂಜ್, ವಿನಿಮಯದ ಉಂಡಿ. ಈ ವಿನಿಮಯದ ಉಂಡಿಯನ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯಲ್ಲಿ ಸಾಮಾನ್ಯವಾಗಿ 90 ದಿವಸಗಳ ಒಳಗೆ ನಿಗದಿಪಡಿಸಲಾಗ್ತದೆ. ಅಂದ್ರೆ ಹಣವನ್ನ ನಾವು ಪಾವತಿ ಮಾಡ್ತಕ್ಕಂಥ ಒಂದು ಪ್ರಮಾಣ ಪತ್ರಕ್ಕೆ ಇಲ್ಲಿ ವಿನಿಮಯದ ಉಂಡಿ ಅಂತೇಳಿ ಕರೆಯಲಾಗ್ತದೆ. ಅಥವಾ ಈ ಉಂಡಿಗಳಿಗೆ ವಾಣಿಜ್ಯ ಉಂಡಿ, ಕಮರ್ಷಿಯಲ್ ಬಿಲ್ಸ್ ಅಂತೇಳಿ ಕೂಡ ಕರೆಯಲಾಗ್ತದೆ. ವ್ಯಾಪಾರದಲ್ಲಿ ಅಷ್ಟೇ ಅಲ್ಲ, ಇದು ಸಾಲದ ವ್ಯವಹಾರದಲ್ಲಿಯೂ ಕೂಡ ಉಂಡಿಗಳನ್ನು ಬಳಸಲಾಗ್ತದೆ. ಇಂತಹ ಉಂಡಿಗಳನ್ನು ನಾವೇನಂತ ಕರಿತೇವಿ ಅಂದ್ರೆ ಹಣಕಾಸಿನ ಉಂಡಿ, ಫೈನಾನ್ಷಿಯಲ್ ಬಿಲ್ಗಳು ಅಂತೇಳಿ ಕರೆಯಲಾಗ್ತದೆ. ಇನ್ನು ಎರಡನೇದಾಗಿ ಬಾಂಡ್. ಬಾಂಡ್ ಅನ್ನುವಂಥದ್ದು ಸರ್ಕಾರ ಬೇರೆ ಬೇರೆ ಮೂಲಗಳಿಂದ ಸಾಲವನ್ನು ಎತ್ತತಕ್ಕಂಥ ಒಂದು ಸಾಧನ ಆಗಿರ್ತದೆ. ಇದು ಒಂದು ಪತ್ರದ ರೂಪದಲ್ಲಿರ್ತದೆ. ಸರ್ಕಾರ ಬೇರೆ ಬೇರೆ ಮೂಲಗಳಿಂದ ಸಾಲವನ್ನು ಪಡಿಬೇಕಾದ್ರೆ ಬಾಂಡಿನ ಮೂಲಕ ದೀರ್ಘಾವಧಿಯ ಸಾಲಗಳನ್ನು ಪಡಿಲಾಗ್ತದ ಅಂತೇಳಿ ಹೇಳ್ಬೋದು. ಪ್ರತಿ ವರ್ಷನೂ ಕೂಡ ಬಡ್ಡಿಯ ರೂಪದಲ್ಲಿ ಸ್ವಲ್ಪ ಹಣವನ್ನು ತೀರಿಸೋದು ಅಥವಾ ಅವಧಿಯ ಕೊನೆಯಲ್ಲಿ ಪೂರ್ತಿ ಹಣವನ್ನು ಮರುಪಾವತಿ ಮಾಡುವ ಒಂದು ಭರವಸೆ ಇದರಲ್ಲಿ ಇರ್ತದ ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಡಿವೆಂಚರ್ಸ್, ಸಾಲಪತ್ರ. ಸಾಲಪತ್ರ ಅಂದ್ರೆ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಉದ್ಯಮ ಸಂಸ್ಥೆಗಳು ಸಾಲವನ್ನು ಎತ್ತಲು ಉಪಯೋಗಿಸ್ತಕ್ಕಂಥ ಒಂದು ಸಾಧನಕ್ಕೆ ಸಾಲಪತ್ರ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 4ನೇದಾಗಿ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್, ಉಳಿತಾಯ ಮಾನ್ಯತಾ ಪತ್ರ. ಈ ಉಳಿತಾಯದ ಒಂದು ಹಣವನ್ನ ಬ್ಯಾಂಕುಗಳು ಅಥವಾ ಇತರ ಹಣಕಾಸಿನ ಸಂಸ್ಥೆಗಳಲ್ಲಿ ಇಟ್ಟಿರ್ತಕ್ಕಂಥ ಹಕ್ಕನ್ನು ಹೊಂದಲು ಅಧಿಕೃತವಾಗಿ ಪಡೆದಿರ್ತಕ್ಕಂಥ ಪತ್ರಗಳೇ ಉಳಿತಾಯ ಮಾನ್ಯತಾ ಪತ್ರಗಳು ಅಂತೇಳಿ ಕರೆಯಲಾಗ್ತದೆ. ಇನ್ನು ನೆಕ್ಸ್ಟು ಫಂಕ್ಷನ್ಸ್ ಆಫ್ ಮನಿ, ಹಣದ ಕಾರ್ಯಗಳು ಅನ್ನುವಂಥದ್ದು.
ಹಣವು ಇತರ ವಸ್ತುಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಒಂದು ವಸ್ತು. ಆ ಹಣಕ್ಕೆ ಇತರ ವಸ್ತುಗಳನ್ನು ಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದ. ಅಲ್ಲದೇ ಆ ಒಂದು ಲಕ್ಷಣದಿಂದಾಗಿನೇ ಬೇರೆ ಬೇರೆ ಹಣ ವಿನಿಮಯದ ಒಂದು ಮಾಧ್ಯಮವಾಗ್ಯದ ಮತ್ತು ಮೌಲ್ಯಮಾಪನದ ಒಂದು ಸಾಧನವಾಗ್ಯದ. ಅಷ್ಟೇ ಅಲ್ಲ, ಇದು ವ್ಯಾಪಾರ ವ್ಯವಹಾರಗಳನ್ನು ಸುಗಮಗೊಳಿಸ್ತದ. ಪರ್ಚೇಸಿಂಗ್ ಪವರ್ ಪ್ರಯಾರಿಟಿ, ಕೊಂಡುಕೊಳ್ಳುವಂಥ ಒಂದು ಶಕ್ತಿ ಕೂಡ ಈ ಗುಣದಿಂದಾಗಿ ಕೆಲವು ಕಾರ್ಯಗಳನ್ನು ನಿರ್ವಹಿಸ್ತದ ಅಂತೇಳಿ ಹೇಳ್ಬೋದು. ಅವುಗಳಲ್ಲಿ ಪ್ರಮುಖವಾಗಿ 3 ಕಾರ್ಯಗಳನ್ನು ವಿಂಗಡಿಸ್ಬೋದು. ಅಂದ್ರೆ ಫಸ್ಟ್ ಒನ್ ಪ್ರಾಥಮಿಕ ಕಾರ್ಯಗಳು, ದ್ವಿತೀಯ ಅಥವಾ ಸಹಾಯಕ ಕಾರ್ಯಗಳು, ನೆಕ್ಸ್ಟ್ 3ನೇದಾಗಿ ಅವಲಂಬಕ ಕಾರ್ಯಗಳು, ಇತರ ಕಾರ್ಯಗಳು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಮೇನ್ ಫಂಕ್ಷನ್ಸ್ ಆಫ್ ಮನಿ, ಹಣವು 2 ಪ್ರಾಥಮಿಕ ಕಾರ್ಯಗಳನ್ನು 3 ದ್ವಿತೀಯ ಅಥವಾ ಸಹಾಯಕ ಕಾರ್ಯಗಳನ್ನು ಮಾಡ್ತದ. ಈ 5 ಕಾರ್ಯಗಳನ್ನ ಒಟ್ಟಾಗಿ ಏನ್ ಮಾಡ್ತದ ಅಂತಂದ್ರೆ ಇಲ್ಲಿ ಹಣದ ಪ್ರಮುಖ ಕಾರ್ಯಗಳು ಅಂತೇಳಿ ನಾವು ಕರಿಬಹುದಾಗ್ಯದ. ಫಸ್ಟ್ ಒನ್ ಎ ಸೆಕ್ಷನ್ ಅಲ್ಲಿ ಪ್ರಾಥಮಿಕ ಕಾರ್ಯಗಳು ಅಂತ ನೋಡ್ಬೋದು ನಾವು, ಪ್ರೈಮರಿ ಫಂಕ್ಷನ್ಸ್ ಅಂತ. ಈ ಪ್ರಾಥಮಿಕ ಕಾರ್ಯ ಅಂದ್ರ ಪ್ರಮುಖವಾಗಿ ಮತ್ತು ಮೂಲಭೂತವಾಗಿರ್ತಕ್ಕಂಥ ಮಾಡಲೇಬೇಕಾಗಿರ್ತಕ್ಕಂಥ ಕಾರ್ಯಗಳು ಅಂತ ಅರ್ಥ. ಅಂದ್ರೆ ಇಲ್ಲಿ ಹಣವು 2 ಪ್ರಾಥಮಿಕ ಕಾರ್ಯಗಳನ್ನ ನಿರ್ವಹಿಸ್ತದ. ಒಂದಿದ್ದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ವಿನಿಮಯದ ಒಂದು ಮಾಧ್ಯಮವಾಗಿ ಸೇವೆ ಸಲ್ಲಿಸುವುದು ಹಣದ ಪ್ರಮುಖ ಕಾರ್ಯವಾಗಿದೆ. ಹಣದ ಸಹಾಯದಿಂದ ಯಾವ ವಸ್ತುಗಳನ್ನು ಬೇಕಾದರೂ ಕೊಳ್ಳಲು ಸಾಧ್ಯತೆ ಇರೋದ್ರಿಂದ ಸಾಟಿ ಪದ್ಧತಿಯಲ್ಲಿ ಇರುವಂತೆಯೇ ಇಲ್ಲಿ ಕೂಡ ಬಯಕೆಗಳನ್ನು ಪರಸ್ಪರ ಹೊಂದಿಸಿಕೊಳ್ಳಿಕ್ಕೆ ಮತ್ತು ಅವುಗಳನ್ನು ವಿಭಜಿಸ್ತಕ್ಕಂಥ ಒಂದು ಸಮಸ್ಯೆ ಉದ್ಭವಿಸುವುದಿಲ್ಲ ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಮೆಜರ್ಸ್ ಆಫ್ ವ್ಯಾಲ್ಯೂ, ಮೌಲ್ಯಮಾಪನದ ಸಾಧನ ಅನ್ನುವಂಥದ್ದು. ಈ ಹಣದ ಸಾಧನದಿಂದ ಅಥವಾ ಹಣದ ಒಂದು ಸಹಾಯದಿಂದ ವಸ್ತುಗಳ ಮತ್ತು ಸೇವೆಗಳ ಮೌಲ್ಯವನ್ನ ಅಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಣವು ಒಂದು ಲೆಕ್ಕದ ಘಟಕವಾಗಿ ಅಂದ್ರೆ ಇಲ್ಲಿ ಯೂನಿಟ್ ಆಫ್ ಅಕೌಂಟ್ ಅಂತೇಳಿ ಕೆಲಸ ಮಾಡ್ತದೆ. ಅದು ಎಲ್ಲಾ ವಸ್ತುಗಳ ಮತ್ತು ಸೇವೆಗಳ ಮೌಲ್ಯವನ್ನ ಅಳತೆ ಮಾಡಿ ಬೆಲೆಯ ರೂಪದಲ್ಲಿ ವ್ಯಕ್ತಪಡಿಸ್ತದ ಅಂತೇಳಿ ಹೇಳ್ಬೋದು. ಇನ್ನು ಬಿ ಭಾಗದಲ್ಲಿ ಸಬ್ಸಿಡರಿ ಫಂಕ್ಷನ್ಸ್, ಹಣದ ಸಹಾಯಕ ಕಾರ್ಯಗಳು ಅಂತ ನೋಡ್ಬೋದು. ಈ ಸಬ್ಸಿಡರಿ ಫಂಕ್ಷನ್ಸ್ಗಳಲ್ಲಿ 3 ರೀತಿಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಗಳನ್ನು ನಾವು ನೋಡ್ಬೋದಾಗಿದೆ. ಫಸ್ಟ್ ಒನ್ ಸ್ಟೋರ್ ಆಫ್ ವ್ಯಾಲ್ಯೂ. ಸ್ಟೋರ್ ಆಫ್ ವ್ಯಾಲ್ಯೂ ಅನ್ನುವಂಥದ್ದು ಅಂದ್ರೆ ಕನ್ನಡದಲ್ಲಿ ಮೌಲ್ಯ ಸಂಗ್ರಹಣೆಯ ಸಾಧನ. ಹಣದ ಮೂಲಕ ಸಂಪತ್ತನ್ನ ಸಂಗ್ರಹಿಸಬಹುದಾಗಿದೆ. ವಸ್ತುಗಳು ಮತ್ತು ಆಸ್ತಿಯ ರೂಪದಲ್ಲಿರ್ತಕ್ಕಂಥ ಸಂಪತ್ತುಗಳು ಹಣದ ಮೌಲ್ಯವನ್ನ ಹೊಂದಿರ್ತಾವು ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಮೌಲ್ಯ ವರ್ಗಾವಣೆಯ ಸಾಧನ. ಮೌಲ್ಯವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ಸಾಧನವಾಗಿ ಹಣ ಕಾರ್ಯನಿರ್ವಹಿಸ್ತದೆ. ಈಗ ಫಾರ್ ಎಕ್ಸಾಂಪಲ್ ಜಮೀನು, ಕಟ್ಟಡ ಅಥವಾ ಆಸ್ತಿಗಳನ್ನ ನಾವು ಸ್ಥಳಾಂತರಿಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಈ ಆಸ್ತಿಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗ್ಬೇಕಾದ್ರೆ ಅವುಗಳನ್ನ ಏನ್ ಮಾಡ್ಬೇಕಾಗ್ತದ ಅಂದ್ರೆ ಮಾರಾಟ ಮಾಡಿ ಬೇರೆ ಸ್ಥಳದಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನ ಕೊಂಡ್ಕೊಳ್ಳಿಕ್ಕೆ ಹಣ ಸಹಾಯ ಮಾಡ್ತದ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್, ವಿಳಂಬಿತ ಪಾವತಿಯ ಆಧಾರ. ಹಣವು ವಿಳಂಬಿತ ಪಾವತಿಯ ಆಧಾರವಾಗಿಯೂ ಕಾರ್ಯ ಮಾಡ್ತದ. ಹಣದ ಸಹಾಯದಿಂದ ಸಾಲದ ಒಂದು ವ್ಯವಹಾರ ಸುಲಭವಾಗ್ತದೆ. ಹಣವನ್ನ ಸಾಲ ಪಡೆದು ಒಂದು ನಿರ್ದಿಷ್ಟ ಅವಧಿಯ ನಂತರ ಬಡ್ಡಿ ಸಮೇತ ಮರುಪಾವತಿ ಮಾಡಲಾಗ್ತದೆ. ಅದೇ ರೀತಿ ಈ ಕಾರ್ಯ ಆಧುನಿಕ ವಾಣಿಜ್ಯ ಬ್ಯಾಂಕು ಮತ್ತು ವ್ಯಾಪಾರವನ್ನ ಕೂಡ ಇಲ್ಲಿ ಸುಗಮಗೊಳಿಸ್ಯದ ಅಂತೇಳಿ ಹೇಳ್ಬೋದು. ವಸ್ತುಗಳನ್ನು ಕೊಂಡು ಅವುಗಳಿಗೆ ವಿಳಂಬಿತವಾಗಿರ್ತಕ್ಕಂಥ ಪಾವತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ರೂಢಿಯಲ್ಲದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಸಿ, ಕಾಗ್ನೆಂಟ್ ಫಂಕ್ಷನ್ ಅಂದ್ರೆ ಹಣದ ಅವಲಂಬಕ ಕಾರ್ಯಗಳು ಅನ್ನುವಂಥದ್ದು. ಈ ಪ್ರಧಾನ ಮತ್ತು ಸಹಾಯಕ ಕಾರ್ಯಗಳ ಜೊತೆಗೇ ಹಣದ ಕೆಲವು ಅವಲಂಬಿತ ಕಾರ್ಯಗಳು ನಿರ್ವಹಿಸ್ತವು ಅನ್ನೋದು. ಹಣದ ಕೊಳ್ಳುವ ಶಕ್ತಿಯನ್ನು ಪಡೆದಿರುವುದು ಮತ್ತು ವಿನಿಮಯದ ಮಾಧ್ಯಮವಾಗಿ ಕೆಲಸ ಮಾಡೋದ್ರಿಂದ ಸಂದರ್ಭಕ್ಕೆ ತಕ್ಕಂಗೆ ಕೆಲಸ ಆಕಸ್ಮಿಕವಾಗಿರ್ತಕ್ಕಂಥ ಕಾರ್ಯಗಳು ಅದರ ವ್ಯಾಪ್ತಿಗೆ ಬರ್ತಾವು ಅಂತೇಳಿ ಹೇಳ್ಬೋದು. ಅದರಲ್ಲಿ ಒಂದನೇ ಒಂದು ಸಬ್ ಪಾಯಿಂಟ್ಗಳನ್ನು ನಾವು ನೋಡೋದಾದ್ರೆ ರಾಷ್ಟ್ರೀಯ ಆದಾಯದ ವಿತರಣೆ, ಡಿಸ್ಟ್ರಿಬ್ಯೂಷನ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಈ ರಾಷ್ಟ್ರೀಯ ಆದಾಯದ ಎಲ್ಲ ಉತ್ಪಾದನಾಂಗಗಳ ಒಂದು ಕೊಡುಗೆ ಆಗಿರ್ತದ
ಭೂಮಾಲೀಕರು, ಕಾರ್ಮಿಕರು, ಬಂಡವಾಳದಾರರು, ಸಂಘಟಿತರು ಕೊಡುಗೆಯಾಗಿರೋದ್ರಿಂದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಬೇರೆ ಬೇರೆ ವಿಧದ ಪ್ರತಿಫಲಗಳ ಮೂಲಕ ನಾವೇನು ಮಾಡ್ಬೋದು, ವಿತರಣೆ ಮಾಡುವುದು ಇಲ್ಲಿ ಅಗತ್ಯ ಆಗಿರ್ತದ ಅಂತೇಳಿ ಹೇಳ್ಬೋದು. ಗೇಣಿ, ಕೂಲಿ, ಬಡ್ಡಿ, ಲಾಭಗಳ ರೂಪದಲ್ಲಿ ರಾಷ್ಟ್ರೀಯ ಆದಾಯದ ಒಂದು ವಿತರಣೆಗೆ ಹಣದ ಸಹಾಯಕ ಆಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದಾಗಿ ಬೇಸಿಸ್ ಆಫ್ ಕ್ರೆಡಿಟ್ ಸಿಸ್ಟಮ್, ಉದ್ದರಿ ವ್ಯವಸ್ಥೆಯ ಆಧಾರ. ಹಣವು ಉದ್ದರಿ ವ್ಯವಸ್ಥೆಯ ಆಧಾರವಾಗ್ಯದ. ಆಧುನಿಕ ಅರ್ಥವ್ಯವಸ್ಥೆಯ ಉದ್ದರಿ ಅರ್ಥವ್ಯವಸ್ಥೆ ಇಲ್ಲಿ ಅಂದ್ರೆ ಕ್ರೆಡಿಟ್ ಎಕಾನಮಿ ಅನ್ನುವಂಥ ಹೆಸರಾಗ್ಯದ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಮೂರನೇದಾಗಿ ಸಂಪತ್ತಿನ ದ್ರವ್ಯತೆ ಮತ್ತು ಏಕರೂಪತೆ, ಲಿಕ್ವಿಡಿಟಿ ಆ್ಯಂಡ್ ಹೋಮೋಜೆನಿಟಿ ಆಫ್ ವೆಲ್ತ್. ಹಣ ಎಲ್ಲ ರೀತಿಯ ಸಂಪತ್ತಿಗೆ ದ್ರವ್ಯತೆ ಮತ್ತು ಏಕರೂಪತೆಯನ್ನು ನೀಡ್ತದ ಅಂತೇಳಿ ಹೇಳ್ಬೋದು. ಹಣದ ಮೂಲಕನೇ ಸಂಪತ್ತನ್ನು ಹೊಂದಿರ್ಲಾಗ್ತದ. ಭೂಮಿ, ಯಂತ್ರಗಳು, ಬಂಡವಾಳ ಪತ್ರಗಳಾಗಿರ್ಬೋದು, ಎಲ್ಲ ವಿಧವಾದ ಸಂಪತ್ತನ್ನು ಹಣಕ್ಕೆ ಪರಿವರ್ತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ನಾಲ್ಕನೇದಾಗಿ ಸೀಮಾಂತ ತುಷ್ಟಿಗುಣದ ಸಮಾನತೆ ಅನ್ನುವಂಥದ್ದು. ಈಕ್ವಿಲಿಟಿ ಆಫ್ ಮಾರ್ಜಿನಲ್ ಯುಟಿಲಿಟಿ, ಅನುಭೋಗಿಗಳು ಮತ್ತು ಉತ್ಪಾದಕರು ತಮ್ಮ ತೃಪ್ತಿ ಅಥವಾ ಲಾಭಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಹಣವು ಸಹಾಯ ಮಾಡ್ತದೆ. ಗರಿಷ್ಠ ತೃಪ್ತಿಯನ್ನು ಕೂಡ ಪಡಿಬೇಕು ಅನ್ನುವಂಥ ಒಂದು ಬಯಸ್ತಕ್ಕಂಥ ಕನ್ಸ್ಯೂಮರ್ಸ್, ಅನುಭೋಗಿಯು ಇಲ್ಲಿ ಪ್ರತಿಯೊಂದು ಸರಕಿನ ಮತ್ತು ಸೇವೆಯ ಬೆಲೆಯನ್ನು ಅವುಗಳಿಂದ ದೊರೆತಕ್ಕಂಥ ಒಂದು ಸೀಮಾಂತ ತುಷ್ಟಿಗುಣಕ್ಕೆ ಸಮನಾಗಿರುವಂತೆ ಅವುಗಳನ್ನು ಕೊಂಡ್ಕೊಳ್ತಾನ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟ್ ಡಿ ಭಾಗದಲ್ಲಿ ಅದರ್ ಫಂಕ್ಷನ್ಸ್ ಆಫ್ ಮನಿ, ಹಣದ ಇತರ ಕಾರ್ಯಗಳು ಅಂತೇಳಿ ನೋಡ್ಬೋದು. ಈಗ ಹಣದ ಮೇಲೆ ವಿವರಿಸಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಇನ್ನೂ ಹಲವು ರೀತಿಯ ಕಾರ್ಯಗಳನ್ನು ಮಾಡ್ತದ ಅಂತೇಳಿ ನೋಡ್ಬೋದು. ಅದರಲ್ಲಿ ಫಸ್ಟ್ ಒನ್ ಮರುಪಾವತಿಯ ಸಾಮರ್ಥ್ಯ, ರೀಪೇಮೆಂಟ್ ಕೆಪ್ಯಾಸಿಟಿ. ಈ ಮೊದಲು ಹಣವು ಸರ್ವಸಮ್ಮತವಾದ ವಿನಿಮಯದ ಸಾಮಗ್ರಿ ಸಾಧನವಾಗಿದೆ ಎಂದು ಹೇಳಲಾಗ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಗದು ಹಣವನ್ನು ತಮ್ಮ ಹತ್ತಿರ ಇಟ್ಕೊಳ್ಳೇಬೇಕಾಗ್ತದೆ. ಹಿಂಗೆ ಇಟ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಇಲ್ಲವೇ ಸಂಸ್ಥೆ ತನ್ನ ಮರುಪಾವತಿಯ ಒಂದು ಸಾಮರ್ಥ್ಯವನ್ನು ರಕ್ಷಿಸಿಕೊಳ್ಬೇಕಾಗ್ತದ ಅಂತೇಳಿ ಹೇಳ್ಬೋದು. ಅದೇ ರೀತಿ ಸರ್ಕಾರ, ಬ್ಯಾಂಕ್ಗಳು, ವಿಮಾ ಸಂಸ್ಥೆಗಳು ಕೂಡ ಮರುಪಾವತಿಯ ಸಾಮರ್ಥ್ಯವನ್ನು ನಿಗದಿಪಡಿಸಲಾಗ್ತದ ಅಂತೇಳಿ ಹೇಳ್ಬೋದು. ಅಂದ್ರೆ ತಮ್ಮ ಹತ್ತಿರ ನಗದು ಹಣವನ್ನು ಇಟ್ಕೊಳ್ಳೇಬೇಕಾಗ್ತದ ಅನ್ನುವಂಥದ್ದು ಒಂದು ಫಂಕ್ಷನ್. ಇನ್ನು ಎರಡನೇದಾಗಿ ಜನರಲ್ ಪರ್ಚೇಸಿಂಗ್ ಪವರ್, ಸಾರ್ವತ್ರಿಕ ಕೊಳ್ಳುವ ಸಾಮರ್ಥ್ಯ. ಹಣವು ಯಾವುದೇ ಸರಕನ್ನು ತಕ್ಷಣ ಕೊಳ್ಳಬೇಕು ಅನ್ನುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಮೂರನೇದಾಗಿ ಬಂಡವಾಳದ ಉತ್ಪಾದನಾ ಶಕ್ತಿಯ ಅಧಿಕ್ಯ, ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆಫ್ ಕ್ಯಾಪಿಟಲ್. ಬಂಡವಾಳ ಅನ್ನುವಂಥದ್ದು ಇಲ್ಲಿ ಹಲವಾರು ವಿಧಗಳಲ್ಲಿ ಕಂಡು ಬರ್ತದೆ. ಹಣವು ಕೂಡ ಬಂಡವಾಳದ ಒಂದು ವಿಧವಾಗ್ಯದ. ಆದ್ರೆ ನಗದು ಹಣದ ರೂಪದಲ್ಲಿರ್ತಕ್ಕಂತೆ ಬಂಡವಾಳವನ್ನು ಯಾವುದೇ ಉದ್ದೇಶಕ್ಕಾಗಿ ಆದರೂ ಉಪಯೋಗಿಸ್ಕೊಳ್ಬೋದಾಗ್ಯದ. ಈಗ ಉದಾಹರಣೆಗೆ ಹಣವನ್ನು ಅಧಿಕ ಆದಾಯ ತರ್ತಕ್ಕಂಥ ಆಸ್ತಿಯನ್ನು ಕೊಂಡ್ಕೊಳ್ಳುವುದರಲ್ಲಿ ಅಥವಾ ಅಧಿಕ ಆದಾಯ ತರ್ತಕ್ಕಂಥ ವ್ಯವಹಾರದಲ್ಲಿ ವಿನಿಯೋಗಿಸಬಹುದಾಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಫಂಕ್ಷನ್ಸ್ ಆಫ್ ಮನಿ ಅಂತೇಳಿ ನೋಡಿರಿ. ಅಂದ್ರೆ ಹಣದ ಸ್ಥಿರ ಹಾಗೂ ಚಲನಾತ್ಮಕ ಕಾರ್ಯಗಳು. ಈಗ ಹಣದ ಕಾರ್ಯಗಳು ಅಲ್ಲಿ ಪೌಲ್ ಐನ್ ಜಿಗ್ ಅನ್ನುವಂಥವರು ಸ್ಥಿರ ಕಾರ್ಯಗಳು ಮತ್ತು ಚಲನಾತ್ಮಕ ಕಾರ್ಯಗಳು ಅಂತೇಳಿ ಎರಡು ಪ್ರಕಾರಗಳಲ್ಲಿ ವಿಂಗಡಿಸಲಾಗ್ಯದ. ಈ ಸ್ಥಿರವಾದ ಕಾರ್ಯಗಳು ಸ್ಟ್ಯಾಟಿಕ್ ಫಂಕ್ಷನ್, ಅರ್ಥವ್ಯವಸ್ಥೆಯಲ್ಲಿ ದೈನಂದಿನ ಜೀವನದಾಗ ಅನುಕೂಲ ಆಗುವಂಥ ಒಂದು ಹಣ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತದೆ. ಅವುಗಳಲ್ಲಿ ಒಂದನೇದು ಮೌಲ್ಯಮಾಪನ ಸಾಧನ ಆಗಿ, ಎರಡನೇದು ವಿನಿಮಯದ ಮಾಧ್ಯಮವಾಗಿ, ಮೂರನೇದು ಮೌಲ್ಯ ಸಂಗ್ರಹಣ ಸಾಧನೆಯಾಗಿ, ನಾಲ್ಕನೇದು ವಿಳಂಬಿತ ಪಾವತಿಯ ಆಧಾರವಾಗಿ. ಈ ರೀತಿ ಕಾರ್ಯಗಳನ್ನು ಹಣವು ಸಾಂಪ್ರದಾಯಿಕವಾಗಿ ಮಾಡಲೇಬೇಕಾಗಿರ್ತದ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದಾಗಿ ಡೈನಾಮಿಕ್ ಫಂಕ್ಷನ್, ಚಲನಾತ್ಮಕ ಕಾರ್ಯಗಳು. ಈ ಚಲನಾತ್ಮಕ ಕಾರ್ಯಗಳು ಆರ್ಥಿಕ ಚಟುವಟಿಕೆಗಳ ದರವನ್ನು ಏನು ಮಾಡ್ತದ ಅಂತಂದ್ರಲ್ಲಿ ನಿರ್ಧರಿಸತಕ್ಕಂಥ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳನ್ನು, ಟ್ರೇಡ್ ಸೈಕಲನ್ನು ಉಂಟು ಮಾಡ್ತಕ್ಕಂಥ ಒಂದು ದಿಸೆಯಲ್ಲಿ ಹಣ ಬಹಳಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸ್ತದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಸಪ್ಲೈ ಆಫ್ ಮನಿ, ಹಣದ ಪೂರೈಕೆ. ಹೀಗೆ ಯಾವುದೊಂದು ದೇಶದಲ್ಲಿ ಹಣದ ಪೂರೈಕೆ ಅಂದ್ರೆ ಚಲಾವಣೆಯಲ್ಲಿರುವ ಹಣದ ಒಟ್ಟು ಸಂಗ್ರಹ ಅಂತೇಳಿ ಅರ್ಥ.
ಈಗ ಸಾರ್ವಜನಿಕರು ಹೊಂದಿರತಕ್ಕಂಥ ಸ್ವದೇಶಿ ಹಣದ ಒಟ್ಟು ಪರಿಮಾಣವೇ ಹಣದ ಪೂರೈಕೆ ಅಥವಾ ಚಲಾವಣೆಯಲ್ಲಿರುವ ಒಟ್ಟು ಹಣದ ಗಾತ್ರ ಅಥವಾ ಹಣದ ಒಂದು ಪರಿಮಾಣ ಅಥವಾ ಹಣದ ಒಂದು ಸಂಗ್ರಹ ಅನ್ನುವಂಥ ಒಂದು ಕಾನ್ಸೆಪ್ಟ್ಗಳನ್ನು ಒಂದೇ ಅರ್ಥದಲ್ಲಿ ಪರ್ಯಾಯವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅವುಗಳನ್ನು ಉಪಯೋಗಿಸ್ಲಾಗ್ತದ ಅಂತೇಳಿ ಹೇಳ್ಬೋದು. ಅಂದ್ರೆ ಸಾರ್ವಜನಿಕರು ಎಂಬ ಪದ ಏನದಲ್ಲ, ಇಲ್ಲಿ ಖಾಸಗಿ ವ್ಯಕ್ತಿಗಳು ಅನ್ನುವಂಥ ಒಂದು ಉದ್ಯಮ ಸಂಸ್ಥೆಗಳನ್ನು ಒಳಗೊಳ್ತದ ಅಂತೇಳಿ ಹೇಳ್ಬೋದು. ಆ ಪ್ರಕಾರ ಯಾವುದೇ ಸಮಯದಾಗ ಹಣದ ಪೂರೈಕೆ ಅಂದ್ರೆ ಖರ್ಚು ಮಾಡಬಹುದಾದಂಥ ಒಂದು ರೂಪದಲ್ಲಿ ಹಣದ ಗಾತ್ರ 2 ಬಾಬುಗಳನ್ನು ಒಳಗೊಂಡಿರ್ತದ ಅಂತೇಳಿ ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ನು ಕಾಯಿನ್ ಮನಿ, ನಾಣ್ಯ ಹಣ. ನಾಣ್ಯ ಹಣ ಅಂದರೆ 2 ಮಾರ್ಕ್ಸ್ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಕೇಂದ್ರ ಬ್ಯಾಂಕಿನಿಂದ ಹೊರಡಿಸಲ್ಪಟ್ಟು ದೇಶದಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಲೋಹದ ನಾಣ್ಯಗಳು ಮತ್ತು ಕಾಗದದ ನೋಟುಗಳಿಗೆ ನಾಣ್ಯ ಹಣ ಎಂದು ಕರೆಯುತ್ತಾರೆ. ಇನ್ನು ಎರಡನೇದಾಗಿ ಠೇವಣಿ ಹಣ, ಡಿಪಾಸಿಟ್ ಮನಿ. ಈ ಸಾರ್ವಜನಿಕರು ವಾಣಿಜ್ಯ ಬ್ಯಾಂಕುಗಳಲ್ಲಿ ಠೇವಣಿಗಳ ರೂಪದಲ್ಲಿ ಹೊಂದಿರತಕ್ಕಂಥ ಹಣವು ಠೇವಣಿ ಹಣವಾಗಿರ್ತದ ಅಂತೇಳಿ ಹೇಳ್ಬೋದು. ಭಾರತದ ರಿಸರ್ವ್ ಬ್ಯಾಂಕು 1961ರಾಗ ರಚಿಸಿರ್ತಕ್ಕಂಥ ಈ ಮನಿ ಸಪ್ಲೈ ಹಣದ ಪೂರೈಕೆ ಅನ್ನುವಂಥ ಒಂದು ಕಾರ್ಯಕಾರಿ ತಂಡ ಭಾರತದಲ್ಲಿ ಹಣದ ಸರಬರಾಜು ಯಾವ್ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂತೇಳಿ ವಿಷದಪಡಿಸ್ತದ. 1977ರಲ್ಲಿ ಭಾರತದ ರಿಸರ್ವ್ ಬ್ಯಾಂಕು ರಚಿಸಿರ್ತಕ್ಕಂಥ 2ನೇ ಒಂದು ಕಾರ್ಯಕಾರಿ ತಂಡ ಇದರ ವಿಮರ್ಶೆಯನ್ನು ನಡೆಸ್ತದ. ಈ ಒಂದು ವಿಶ್ಲೇಷಣೆಯ ದೃಷ್ಟಿಯಿಂದ ಗಮನಿಸಿದಾಗ ನಾವು ಪ್ರಸ್ತುತದಲ್ಲಿ ಹಣದ ಪೂರೈಕೆಯನ್ನು 4 ಅಂಗಭಾಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಅವುಗಳಂದ್ರೆ M1, M2, M3 ಆ್ಯಂಡ್ M4. M1 ಅಂದ್ರೆ ಸಾರ್ವಜನಿಕರ ಬಳಿ ಇರ್ತಕ್ಕಂಥ ನೋಟುಗಳು ಮತ್ತು ನಾಣ್ಯಗಳು, ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಬೇಡಿಕೆ ಠೇವಣಿಗಳು ಅಥವಾ ರಿಸರ್ವ್ ಬ್ಯಾಂಕ್ನಲ್ಲಿ ಇತರ ಠೇವಣಿಗಳನ್ನು ಒಳಗೊಂಡಿರ್ತದ ಅಂತೇಳಿ ಹೇಳ್ಬೋದು. ಈ ವಿಧದ ಹಣ ಶ್ರೇಷ್ಠ ದ್ರವ್ಯತೆಯ ಲಕ್ಷಣವನ್ನು ಪಡೆದಿರ್ತದ. ಹಂಗಾಗಿ ಇದು ನಗದು ಹಣವಾಗಿರ್ತದ. ಅಂದ್ರೆ ಇದನ್ನು ತಕ್ಷಣ ನಗದಾಗಿ ಪರಿವರ್ತಿಸಬಹುದಾಗಿರ್ತದ. ವಿನಿಮಯದ ಒಂದು ಮಾಧ್ಯಮವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಹಣವನ್ನು ಇದು ಪ್ರತಿನಿಧಿಸ್ತದ M1 ಅಂತ ಹೇಳ್ಬೋದು. ಇನ್ನು M2 ಉಳಿತಾಯ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಒಂದು ಉಳಿತಾಯ ಠೇವಣಿಗಳನ್ನು ಸೂಚಿಸ್ತದ ಅಂತೇಳಿ ಹೇಳ್ಬೋದು. M3 ಅಂದ್ರೆ ಇಲ್ಲಿ ಬ್ಯಾಂಕುಗಳಲ್ಲಿರುವ ವಾಯ್ದೆ ಠೇವಣಿಗಳು ಅಂದ್ರೆ ಟೈಮ್ ಡಿಪಾಸಿಟ್ ಅನ್ನುವಂಥದ್ದನ್ನು ಒಳಗೊಂಡಿರ್ತದೆ. ಇನ್ನು M4 ಅಂದ್ರೆ ಅಂಚೆ ಕಚೇರಿಗಳಲ್ಲಾಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಎಲ್ಲ ರೀತಿಯ ಇತರ ಠೇವಣಿಗಳನ್ನು ಪ್ರತಿನಿಧಿಸ್ತದ ಅಂತೇಳಿ ಹೇಳ್ಬೋದು. ಇದು ಹೆಚ್ಚಾಗಿ ಪ್ರತಿರೂಪದ ಒಂದು ಹಣ, ನಿಯರ್ ಮನಿ ಅನ್ನುವಂಥದ್ದು ವಿಧದಲ್ಲಿರ್ತದ ಅಂತೇಳಿ ಹೇಳ್ಬೋದು. M2 ಮತ್ತು M3 ಮತ್ತು M4 ಕಡಿಮೆ ದ್ರವತ್ವವನ್ನು ಸೂಚಿಸ್ತಾವೆ. ಅಂದ್ರೆ M4ರಿಂದ ಇಲ್ಲಿ M1ರಿಂದ M4 ಕಡೆಗೆ ಬಂದಂತೆ ದ್ರವತ್ವದ ಒಂದು ತೀವ್ರತೆ ಕಡಿಮೆ ಆಗ್ತದ ಅಂತೇಳಿ ಹೇಳ್ಬೋದು. ಇಲ್ಲಿ M1 ಮತ್ತು M3ಗೆ ಅತಿ ಮುಖ್ಯ ಅಂಗಭಾಗಗಳಾಗಿರ್ತಕ್ಕಂಥವು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಅವು ಸಾರ್ವಜನಿಕರ ಬಳಿ ಇರ್ತಕ್ಕಂಥ ನೋಟುಗಳು ಮತ್ತು ನಾಣ್ಯಗಳನ್ನು ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಒಂದು ಬೇಡಿಕೆ ಠೇವಣಿಗಳು, ವಾಯ್ದೆ ಠೇವಣಿಗಳನ್ನು ಒಳಗೊಂಡಿರೋದ್ರಿಂದಾಗಿ ಚಲಾವಣೆಯಲ್ಲಿರ್ತಕ್ಕಂಥ ಒಂದು ಹಣದ ಪರಿಮಾಣವನ್ನು ಪ್ರತಿನಿಧಿಸ್ತದೆ. ಇದನ್ನು ನಾವೇನಂತ ಕರಿತೇವೆ ಅಂದ್ರೆ ಮೀಸಲು ಹಣ, ರಿಸರ್ವ್ ಮನಿ ಅಂತೇಳಿ ಕರೆಯಲಾಗ್ತದ ಅಂತೇಳಿ ಹೇಳ್ಬೋದು. ಈ ಮೀಸಲು ಹಣ ಸಾರ್ವಜನಿಕರ ಬಳಿ ಇರ್ತಕ್ಕಂಥ ಹಣ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಠೇವಣಿಗಳಾಗಿರ್ಬೋದು ಅಥವಾ ಕೇಂದ್ರ ಬ್ಯಾಂಕಿನ ಬಳಿ ಇರ್ತಕ್ಕಂಥ ಬ್ಯಾಂಕುಗಳ ಠೇವಣಿಗಳನ್ನು ಒಳಗೊಂಡಿರ್ತದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಈ ಒಂದು ಅಂಶಗಳಲ್ಲಿ ಹಣದ ಪೂರೈಕೆಯನ್ನು ನಿರ್ಧರಿಸತಕ್ಕಂಥ ಸಂಗತಿಗಳು, ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಮನಿ ಸಪ್ಲೈ. ಈ ಹಣದ ಪೂರೈಕೆ ಅಂದ್ರೆ ಖರ್ಚು ಯೋಗ್ಯ ರೂಪದಲ್ಲಿರ್ತಕ್ಕಂಥ ಒಂದು ಹಣದ ಗಾತ್ರ ಹಲವಾರು ಅಂಶಗಳಿಂದ ನಿರ್ಧಾರ ಆಗ್ತದ ಅಂತೇಳಿ ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ ಸೈಜ್ ಆಫ್ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆಯ ಗಾತ್ರ. ಈಗ ಯಾವುದೇ ಒಂದು ದೇಶದಾಗ ಜನಸಂಖ್ಯೆ ಗಾತ್ರ ಹಣದ ಪೂರೈಕೆಯ ಪ್ರಮುಖ ನಿರ್ಧಾರಕಗಳಲ್ಲಿ ಒಂದು. ಈಗ ಫಾರ್ ಎಕ್ಸಾಂಪಲ್ ಜನಸಂಖ್ಯೆ ಹೆಚ್ಚಾಗಿದ್ರೆ ಹಣದ ಪೂರೈಕೆ ಏನಾಗಿರಬೇಕು, ಅಧಿಕವಾಗಿರಬೇಕು ಅನ್ನುವಂಥದ್ದು ಸ್ವಾಭಾವಿಕ. ಯಾಕಂದ್ರೆ ಜನಸಂಖ್ಯೆಯ ಗಾತ್ರಕ್ಕೆ ತಕ್ಕಂತೆ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೆ
ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸ್ಲಿಕ್ಕೆ ಅಧಿಕ ಪ್ರಮಾಣದ ಹಣ ಇಲ್ಲಿ ಅವಶ್ಯಕವಾಗಿರ್ತದ. ಈಗಿನ ಜನಸಂಖ್ಯೆ ಗಾತ್ರ ಕಡಿಮೆ ಇದ್ರ ಹಣದ ಪೂರೈಕೆ ಹೆಚ್ಚಾಗಿರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ ಒಂದು ಫ್ಯಾಕ್ಟರ್ಸ್ ಅನ್ನು ನಾವು ನೋಡೋದಾದ್ರೆ ಸಾರ್ವಜನಿಕ ವೆಚ್ಚದ ಪರಿಮಾಣ, ಕ್ವಾಂಟಿಟಿ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸಾರ್ವಜನಿಕ ವೆಚ್ಚದ ಗಾತ್ರವು ಚಲಾವಣೆಯಲ್ಲಿರುವ ಹಣದ ಗಾತ್ರವನ್ನು ನಿರ್ಧರಿಸುತ್ತದೆ. ಸರ್ಕಾರ ಇಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಸೇವೆಗಳ ಒಂದು ಕಲ್ಪನೆಗಾಗಿ ಸಾರ್ವಜನಿಕ ಕಾಮಗಾರಿಗಳನ್ನಾಗಿರ್ಬೋದು ಕೈಗೊಳ್ಳೋದ್ರಿಂದ ಅಥವಾ ಉತ್ಪಾದನೆಯನ್ನ ವ್ಯವಸ್ಥೆಗೊಳಿಸ್ತಕ್ಕಂಥದ್ದಕ್ಕಾಗಿರ್ಬೋದು ಇಲ್ಲಿ ಬಹಳಷ್ಟು ಮೊತ್ತದ ಹಣವನ್ನು ವಿನಿಯೋಜನೆ ಮಾಡಬೇಕಾಗ್ತದೆ. ಕೃಷಿ ಆಗಿರ್ಬೋದು, ಕೈಗಾರಿಕೆ, ಸಾರಿಗೆ ಸಂಪರ್ಕ, ನೀರಾವರಿ, ಇನ್ನೂ ಹಲವಾರು ಕ್ಷೇತ್ರಗಳ ಅಭಿವೃದ್ಧಿಯನ್ನು ಮಾಡೋದು, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಕುಡಿಯುವ ನೀರು ಪೂರೈಕೆ, ಈ ರೀತಿ ಹಲವಾರು ಕಲ್ಪನೆಗಳನ್ನು ಅರ್ಥವ್ಯವಸ್ಥೆಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಮೊತ್ತದ ಹೂಡಿಕೆಯನ್ನು ಕೋರ್ತದ ಅಂತೇಳಿ ಕೂಡ ಹೇಳ್ಬೋದು. ಮೂರನೇದಾಗಿ ಇಂಟೆನ್ಸಿಟಿ ಆಫ್ ಪ್ರೈಸ್ ರೈಸ್, ಬೆಲೆ ಏರಿಕೆಯ ತೀವ್ರತೆ. ಹಣದ ಪೂರೈಕೆ ಗಾತ್ರ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ಏರಿಕೆಯ ತೀವ್ರತೆಯಿಂದ ಸಹ ನಿರ್ಧಾರ ಆಗ್ತದೆ ಅನ್ನುವಂಥದ್ದು. ಬೆಲೆಗಳು ರಭಸವಾಗಿ ಏರ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಖರೀದಿಸಲಿಕ್ಕೆ ಹೆಚ್ಚಿನ ಗಾತ್ರದ ಹಣವು ಅವಶ್ಯಕವಾಗಿರ್ತಕ್ಕಂಥದ್ದು ಸ್ವಾಭಾವಿಕ. ಬೆಲೆಗಳು ಏರ್ತಿರ್ಬೇಕಂತ ಒಂದು ಸಂದರ್ಭಗಳಲ್ಲಿ ಅರ್ಥವ್ಯವಸ್ಥೆಗೆ ಎಷ್ಟೇ ಪ್ರಮಾಣದ ಹಣವನ್ನು ಸರಬರಾಜು ಮಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಏಕೆಂದ್ರೆ ಇಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಹಣವನ್ನು ಏರ್ತಿರ್ತಕ್ಕಂಥ ಒಂದು ಬೆಲೆಗಳೇ ನುಂಗಿ ಹಾಕ್ತಾವು ಅಂತೇಳಿ ಕೂಡ ಹೇಳ್ಬೋದು. ಹಣದುಬ್ಬರ ಅಥವಾ ಹಣದ ಪೂರೈಕೆ ಹೆಚ್ಚಳ ಬೆಲೆ ಏರಿಕೆಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಸರ್ಕಾರದ ಒಂದು ಚಟುವಟಿಕೆಗಳ ವೈಶಾಲ್ಯ. ದಿ ಎಕ್ಸ್ಟೆಂಟ್ ಆಫ್ ಗೌರ್ಮೆಂಟಲ್ ಆಕ್ಟಿವಿಟೀಸ್. ಸರ್ಕಾರದ ಒಂದು ಚಟುವಟಿಕೆಗಳ ವೈಶಾಲ್ಯ. ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ವಿಸ್ತಾರವಾಗಿದ್ರೂ ಅಧಿಕ ಪ್ರಮಾಣದ ಹಣ ಪೂರೈಕೆ ಅಗತ್ಯವಾಗಿರ್ತದ ಅಂತೇಳಿ ಹೇಳ್ಬೋದು. 20ನೇ ಶತಮಾನದ ಉಗಮಕ್ಕೆ ಮೊದಲ ಆರಕ್ಷಕ ರಾಷ್ಟ್ರ ವ್ಯವಸ್ಥೆ ಅಂದ್ರೆ ಪಾಲಿಸಿ ಸ್ಟೇಟ್ ಅನ್ನುವಂಥ ಅಸ್ತಿತ್ವದಲ್ಲಿರಬೇಕಾದ್ರೆ ಬಾಹ್ಯ ದಾಳಿಗಳಿಂದ ದೇಶದ ರಕ್ಷಣೆ, ಆಂತರಿಕ ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆ ಮಾತ್ರ ಸರ್ಕಾರದ ಕರ್ತವ್ಯಗಳಾಗಿದ್ದವು ಅಂತೇಳಿ ಹೇಳ್ಬೋದು. ಇನ್ನು 5ನೇದಾಗಿ ನೇಚರ್ ಆಫ್ ಬಜೆಟ್, ಅಯವ್ಯಯದ ಸ್ವರೂಪ. ಸರ್ಕಾರದ ಅಯವ್ಯಯವು ಸಹ ಹಣದ ಪೂರೈಕೆ ಗಾತ್ರದ ಒಂದು ಪ್ರಮುಖ ನಿರ್ಧಾರ ಆಗ್ಯದ ಅಂತೇಳಿ ಹೇಳ್ಬೋದು. ಸರ್ಕಾರ ಹೆಚ್ಚುವರಿ ಅಯವ್ಯಯದ ಸರ್ಪ್ಲಸ್ ಬಜೆಟ್ ನೀತಿಯನ್ನು ಅನುಸರಿಸಿದ್ರ ವೆಚ್ಚಕ್ಕಿಂತ ವರಮಾನಗಳು ಅಧಿಕವಾಗಿರ್ತಾವು ಅಂತೇಳಿ. ಅಂದ್ರ ತೆರಿಗೆ ಮತ್ತಿತರ ಮೂಲಗಳಿಂದ ಸರ್ಕಾರ ಅಧಿಕ ಮೊತ್ತದ ವರಮಾನವನ್ನ ಸಂಗ್ರಹಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಆದ್ರೆ ಕಡಿಮೆ ಮೊತ್ತದ ಸಾರ್ವಜನಿಕ ವೆಚ್ಚವನ್ನ ಕೈಗೊಳ್ತಿದೆ ಅಂತೇಳಿ ಅರ್ಥ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬಿಸ್ನೆಸ್ ಕಂಡೀಷನ್ 6th one, ಉದ್ಯಮದ ಸ್ಥಿತಿಗತಿಗಳು. ಯಾವುದೊಂದು ಅರ್ಥವ್ಯವಸ್ಥೆಯಲ್ಲಿ ಉದ್ಯಮವು ಊರ್ಜಿತಗೊಂಡಿದ್ರ, ವ್ಯಾಪಾರ ವಹಿವಾಟುಗಳು ತುಂಬಾ ಬಿರುಸಾಗಿ ನಡೀತಿದ್ರ ಹಣದ ಪೂರೈಕೆಯು ತಾನಾಗಿ ಹೆಚ್ಚಾಗಿರ್ತದ. ಬಿರುಸಾಗಿ ನಡೀತಿರ್ಬೇಕಾದ್ರೆ ಉದ್ಯಮ ಚಟುವಟಿಕೆಗಳಿಂದ ಬಹಳಷ್ಟು ಅಧಿಕ ಮೊತ್ತದ ಹಣದ ಅವಶ್ಯಕತೆ ತಲೆದೋರ್ತದ. ಅಲ್ಲದೇ ಹಣದ ಚಲಾವಣೆಯ ವೇಗ ಜಾಸ್ತಿ ಇರ್ತದ. ಇದಕ್ಕೆ ವಿರುದ್ಧವಾಗಿ ಮೂಲಾರಂಭದ ಅರ್ಥವ್ಯವಸ್ಥೆ ಅಥವಾ ಉದ್ಯಮ ಚಟುವಟಿಕೆಗಳು ಮಂದಗತಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಹಣದ ಪೂರೈಕೆ ಕಡಿಮೆ ಇರ್ತದ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ರಿಯೇಟರ್ಸ್ ಆಫ್ ಮನಿ ಸಪ್ಲೈ, ಹಣದ ಪೂರೈಕೆಯ ಸೃಷ್ಟಿಕರ್ತರು. ಅಂದ್ರೆ ಇಲ್ಲಿ ಖರ್ಚು ಮಾಡಬಹುದಾದ ರೂಪದಲ್ಲಿರ್ತಕ್ಕಂಥ ಹಣವನ್ನ 3 ಸಂಸ್ಥೆಗಳು ಸೃಷ್ಟಿಸ್ತಾವು. 1ನೇದು ಕೇಂದ್ರ ಬ್ಯಾಂಕು, 2ನೇದು ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು. ಫಸ್ಟ್ ಒನ್ ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕು. ದೇಶದ ಅತಿ ಉನ್ನತವಾಗಿರ್ತಕ್ಕಂಥ ಹಣಕಾಸಿನ ಒಂದು ಪ್ರಾಧಿಕಾರವಾಗಿರ್ತಕ್ಕಂಥದ್ದು ಕೇಂದ್ರ ಬ್ಯಾಂಕು. 2 ರೀತಿಗಳಲ್ಲಿ ಹಣದ ಪೂರೈಕೆಯ ಮೇಲೆ ಪ್ರಭಾವ ಬೀರ್ತದ ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಕೇಂದ್ರ ಬ್ಯಾಂಕು ಹಣವನ್ನ ಚಲಾವಣೆಗೆ ತರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಅದು ನೇರವಾಗಿ ಹಣದ ಪೂರೈಕೆಯನ್ನ ನಿರ್ಧರಿಸುತ್ತದೆ. 2ನೇದಾಗಿ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕುಗಳು ನೀಡ್ತಕ್ಕಂಥ ಒಂದು ಸಾಲದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಧಿಕಾರವೂ ಕೂಡ ಕೇಂದ್ರ ಬ್ಯಾಂಕಿಗೆ ಇರೋದ್ರಿಂದ ಆ ಮೂಲಕ ಅದು ಹಣದ ಪೂರೈಕೆಯನ್ನು ನಿರ್ಧರಿಸ್ತದ ಅಂತೇಳಿ ಹೇಳ್ಬೋದು. ಇನ್ನು 2ನೇದಾಗಿ ಕಮರ್ಷಿಯಲ್ ಬ್ಯಾಂಕ್ಸ್, ಸಾರ್ವಜನಿಕರು ತಮ್ಮ ಬಳಿ ಇಡ್ತಕ್ಕಂಥ ಠೇವಣಿಗಳನ್ನು ಬಳಸ್ಕೊಂಡು
ವಾಣಿಜ್ಯ ಬ್ಯಾಂಕುಗಳು ವಿವಿಧ ಜನವರ್ಗಗಳ ಸಾಲಗಳನ್ನು ಮುಂಗಡ ನೀಡ್ತಾವು. ಈ ಒಂದು ವಿಧದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಹಣದ ಪೂರೈಕೆಯನ್ನು ಮಾಡ್ತಾವು ಅಂತೇಳಿ ಹೇಳ್ಬೋದು. ಠೇವಣಿಗಳನ್ನು ಸಾಲವನ್ನು ಸೃಷ್ಟಿಸುವುದರಿಂದಾಗಿ ವಾಣಿಜ್ಯ ಬ್ಯಾಂಕುಗಳಿಂದ ಹಣದ ಪೂರೈಕೆ ಆಗ್ತದ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಗವರ್ಮೆಂಟ್, ಸರ್ಕಾರ. ಈ ಸರ್ಕಾರಗಳು ಕೇಂದ್ರ ಬ್ಯಾಂಕಿನಿಂದ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡೆದು ವೆಚ್ಚವನ್ನು ಕೈಗೊಳ್ಬಹುದು. ಇದರಿಂದ ಹಣದ ಪೂರೈಕೆ ಹೆಚ್ಚಿಗೆ ಆಗ್ತದ. ಅಂದ್ರೆ ಸರ್ಕಾರ ಪರೋಕ್ಷವಾಗಿ ಹಣದ ಪೂರೈಕೆಯನ್ನು ಕೈಗೊಂಡಂತಾಗ್ತದ ಅಂತೇಳಿ ಹೇಳ್ಬೋದು. ಸಾಮಾಜಿಕ ಮೌಲ್ಯೋತ್ಪಾದಕವಾಗಿರ್ತಕ್ಕಂಥ ಒಂದು ಬಂಡವಾಳದ ನಿರ್ಮಾಣ ಮೊದಲಾದ ಕಾರ್ಯಗಳಿಗಾಗಿ ಸರ್ಕಾರವು ಸಾರ್ವಜನಿಕ ವೆಚ್ಚಗಳನ್ನು ಕೈಗೊಳ್ಳಬೇಕಾಗ್ತದ ಅಂತೇಳಿ ಕೂಡ ನಾವು ಇಲ್ಲಿ ಹೇಳ್ಬೋದು. ಬ್ಯಾಂಕೋದ್ಯಮ ವ್ಯವಸ್ಥೆಯಿಂದಾಗಿ ದೊರೆತಕ್ಕಂಥ ಸಾಲ ಸಾರ್ವಜನಿಕ ವೆಚ್ಚವನ್ನು ಭರಿಸಲಿಕ್ಕೂ ಕೂಡ ಪ್ರಮುಖವಾಗಿ ಮೂಲವಾಗಿ ಬೆಳೆದದ ಅಂತೇಳಿ ಹೇಳ್ಬೋದು. ಇದನ್ನೇ ನಾವು ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚ ಅಂತೇಳಿ ಭರಿಸ್ಲಿಕ್ಕೆ ಸರ್ಕಾರಗಳು ಬ್ಯಾಂಕೋದ್ಯಮ ವ್ಯವಸ್ಥೆಯಿಂದ ಸಾಲವನ್ನು ಪಡ್ಕೊಂಡು ಹಣದ ಒಂದು ಪೂರೈಕೆಯನ್ನು ಸಹಜವಾಗಿ ಹೆಚ್ಚುತ್ತದ ಅಂತೇಳಿ ಕೂಡ ಹೇಳ್ಬೋದು. ಈ ರೀತಿ ಹಣದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಕ್ಕಂಥ ಒಂದು ಅಂಶವನ್ನು ಪರಿಗಣಿಸ್ಬೋದಾಗಿದೆ. ಈ ಕಳೆದ ಕ್ಲಾಸ್ಗಳಲ್ಲಿ ನಾವು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಸುಗಮವಾಗಿರ್ತಕ್ಕಂಥ ಪಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲೀಷ್ ವರ್ಷನ್ಗಳಲ್ಲಿ ಈ ಸಿಲೆಬಸ್ಸಿನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿರ್ತಕ್ಕಂಥ ಸ್ಲೈಡ್ಸ್ಗಳನ್ನು ನಿಮ್ಗೆ ಈಗಾಗಲೇ ಕಳಿಸಿದ್ದೀನಿ. ನೆಕ್ಸ್ಟು ಇವತ್ತಿನ ಕ್ಲಾಸಲ್ಲಿ ಅದನ್ನೇ ಕನ್ನಡ ಮೀಡಿಯಂಗಳಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತಾ, ಇವತ್ತಿನ ಕ್ಲಾಸ್ನಲ್ಲಿ ಏನಾದರೂ ಸಂದೇಹಗಳು ಉಂಟಾಗಿದ್ರೆ ಅವುಗಳನ್ನು ಪ್ರಶ್ನೆಗಳನ್ನು ನೀವು ಕೇಳ್ಬೋದು ಅನ್ನುವಂಥದ್ದು. ಇದರಲ್ಲಿ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದು ಸಾರ್ವತ್ರಿಕ ಅಂದರೆ ಹಣದ ಅರ್ಥ, ವಾಟ್ ಡು ಯು ಮೀನ್ ಬೈ ಮನಿ ಅಂತೇಳಿ 2 ಮಾರ್ಕ್ಸಿಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಅಂದ್ರೆ ಇಲ್ಲಿ ಸಾರ್ವತ್ರಿಕ ಮಾನ್ಯತೆಯನ್ನು ಪಡೆದು ವಿನಿಮಯದ ಸಾಧನವಾಗಿ ಬಳಸಲ್ಪಡ್ತಕ್ಕಂಥ ಒಂದು ವಸ್ತುವನ್ನು ನಾವು ಹಣ ಅಂತೇಳಿ ಕರೆಯಲಾಗ್ತದೆ. ವಾಟ್ ಡು ಯು ಮೀನ್ ಬೈ ಬ್ಯಾಟರ್ ಸಿಸ್ಟಮ್, ಸಾಟಿ ಪದ್ಧತಿ ಎಂದರೇನು ಅಂತ ಕೇಳ್ಬೋದು. ಅಂದ್ರೆ ಇಲ್ಲಿ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ಪದ್ಧತಿಗೆ ಸಾಟಿ ಪದ್ಧತಿ ಅಂತೇಳಿ ಕೇಳ್ಬೋದು. ನೆಕ್ಸ್ಟು ಹಣದ ವಿಕಾಸ, ಹಣದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕೇಳ್ಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮನಿ ಅನ್ನುವಂಥದ್ದು ಹಣದ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು ಏನು ಅನ್ನುವಂಥದ್ದನ್ನು ಲಾಂಗ್ ಕ್ವಶನ್ನಲ್ಲಿ 15 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಆಗ್ಯದ. ನೆಕ್ಸ್ಟು 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂದ್ರೆ ಹಣದ ಪೂರೈಕೆ. ಹಣದ ಪೂರೈಕೆ ಎಂದರೇನು, ಹಣದ ಪೂರೈಕೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳಾವವು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ನಾವು ಈ ಒಂದು ಅಧ್ಯಯನದಲ್ಲಿ ನೋಡಬಹುದಾಗಿದೆ. ಇದರಲ್ಲಿ ಏನಾದರೂ ಸಂದೇಹಗಳು ಉಂಟಾದಲ್ಲಿ ನೀವು ವಾಟ್ಸಪ್ ಮೂಲಕ ಆಗಿರ್ಬೋದು ಕೇಳ್ಬೋದು. ಧನ್ಯವಾದಗಳು.